ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಅಲ್ಲಿ ತನ್ನ ಹೆತ್ತಮ್ಮನನ್ನು ಕಾಪಾಡಿಕೊಂಡ್ರ. ಹಾಗಿದ್ರೆ ಏನಾಯಿತು, ಏನು ಕತೆ? ಕೊನೆಗೂ ಕೂಡ ಝಾನ್ಸಿ ಮನೆಗೆ ಆಕೆ ಹೆತ್ತಮ್ಮ ಎಂಟ್ರಿ ಕೊಡ್ತಿದ್ದಾರೆ. ಈ ಕಡೆ ತುಳಸಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡ್ಲಾಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿಯ ತಾಯಿ ತುಳಸಿಯಿಂದ ತಪ್ಪಿಸ್ಕೊಂಡಿದ್ದಾರೆ. ತುಳಸಿಯ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡಂತಹ ಝಾನ್ಸಿ ಅಮ್ಮನನ್ನು ಹುಡುಕೋದಕ್ಕೆ ತುಳಸಿಯವರು ತನ್ನ ಕಡೆಯವರನ್ನು ಬಿಟ್ಟಿದ್ದಾರೆ. ಎಲ್ಲ ಕಡೆಗಳಿಂದಲೂ ಕೂಡ ಆಕೆಯ ಹುಡುಕಾಟ ನಡೀತದೆ. ಇದರ ನಡುವೆ ಝಾನ್ಸಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಬಿಕಾಸ್ ಅವಳ ಫ್ರೆಂಡ್ನ ಅಪ್ಪ ಡಾಕ್ಟರ್ ಆಗಿರೋದ್ರಿಂದ ಅವರನ್ನು ಭೇಟಿ ಮಾಡಿ ತನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನು ಕಂಡುಕೊಳ್ಳೋ ಉದ್ದೇಶ ಅವಳದಾಗಿದೆ. ಅದೇ ಕಾರಣಕ್ಕೆ ಡಾಕ್ಟರ್ ಬಳಿಗೆ ಹೋದಂಥ ಝಾನ್ಸಿ ತನಗೆ 7.5 ತಿಂಗಳ ನೆನಪು ಇಲ್ಲ, ಜೊತೆಗೆ ನಾನು ಮೊದಲು ಬೇರೆ ರೀತಿ ಇದ್ದರೆ ಗಂಡಸರು ಕಂಡ್ರೆ ಆಗ್ತಿರ್ಲಿಲ್ಲ, ಆದರೆ ನಮ್ಮ ಮನೆಯವರು ನನ್ನ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನ ಕನಸಲ್ಲಿ ಈ ರೀತಿಯಾಗಿ ಮದುವೆ ಮಂಟಪ ಬರುತ್ತೆ, ಯಾವುದೋ ಹುಡುಗ ಬರ್ತಾನೆ, ಅದರ ಜೊತೆಗಾಗಿ ನನ್ನ ಹೆತ್ತಮ್ಮ ಕೂಡ ಕಾಣಿಸ್ಕೊತಿದ್ದಾರೆ. ನಿಜಕ್ಕೂ ನನ್ನ ಹೆತ್ತ ತಾಯಿ ಸತ್ತೋಗ್ಬಿಟ್ಟಿದ್ದಾರೆ, ಬಟ್ ನನಗೆ ಯಾಕೋ ಕನಸಲ್ಲಿ ಅವ್ರು ಬದುಕಿದ್ದಾರೆ ಅಂತಲೇ ಫೀಲ್ ಆಗ್ತದೆ ಅಂತ ಹೇಳಿದಾಗ ಈ ಕಡೆ ಡಾಕ್ಟರ್ ನಿಜಕ್ಕೂ ಕೂಡ ಎಲ್ಲ ಮರೆತು ಹೋಗಿರೋದಿಲ್ಲ, ಯಾವುದೋ ಒಂದು ಸಣ್ಣ ಅಷ್ಟು ನೆನಪುಗಳು ಖಂಡಿತವಾಗ್ಲೂ ಇರತ್ತೆ. ನಿಮ್ಮಲ್ಲಿ ಬದಲಾವಣೆ ಆಗಿದೆ ಅನಿಸ್ತದೆ, ನೀವು ರೆಬೆಲ್ ಆಗಿದ್ರೆ ಆದರೆ ಈಗ ಸಾಫ್ಟ್ ಆಗಿದ್ದೀರಾ, ಫೀಲಿಂಗ್ಸ್ಗೆ ಬೆಲೆ ಕೊಡ್ತಿದ್ರಾ ಅಂತ ಅನ್ನಿಸ್ತದೆ. ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಬದಲಾವಣೆಯನ್ನು ಕಂಡ್ಕೋಬೇಕಾಗುತ್ತೆ. ಇನ್ನು 2 ದಿನ ಖಂಡಿತವಾಗ್ಲೂ ನಾವು ಕೌನ್ಸಿಲಿಂಗನ್ನು ಮಾಡೋದ್ರ ಮುಖಾಂತರ ಒಂದು ಟ್ರೀಟ್ಮೆಂಟನ್ನು ಶುರು ಮಾಡೋಣ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾರೆ. ಅದರ ನಡುವೆ ಇತ್ತ ಕಡೆ ತುಳಸಿ ಕಡೆ ಅವರಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಝಾನ್ಸಿಯ ತಾಯಿ ಅವರಿಂದ ಸ್ವಲ್ಪ ದೂರ ಬರ್ತಿದ್ದಾರೆ. ಬಿಕಾಸ್ ಆಲ್ರೆಡಿ ಅವ್ರ ಕೈಗೆ ಇನ್ನೇನು ಸಿಕ್ಬಿಟ್ಟಿದ್ರು, ಅವರು ಕೂಡ ಇನ್ನೇನು ಚೇಸ್ ಮಾಡ್ತಾ ಇದ್ರು ಝಾನ್ಸಿ ಅಮ್ಮನನ್ನು. ಅಷ್ಟರಲ್ಲಿ ಝಾನ್ಸಿ ಕಾರು ನಿಂತಿರುತ್ತೆ, ಅದ್ರ ಒಳಗೆ ಆ ಒಂದು ಕಾರಲ್ಲಿ ಝಾನ್ಸಿ ತಾಯಿ ಬಂದು ಕುತ್ಕೋತಾರೆ. ಅಲ್ಲಿ ಝಾನ್ಸಿ ಬರ್ತಾಳೆ. ಝಾನ್ಸಿಗೆ ಏನೋ ಒಂದು ರೀತಿ ತಳಮಳ ಆಗ್ತದೆ, ನಿಜಕ್ಕೂ ಕೂಡ ಏನಾಗ್ತದೆ, ಒಂದೇ ಕ್ಷಣಕ್ಕೆ ಏನೋ ಒಂದು ರೀತಿ ಅನಿಸ್ತಿದೆಯಲ್ಲ ಅಂತ ಹೇಳಿ ಅನ್ನಿಸ್ತದೆ. ಬಿಕಾಸ್ ತನ್ನ ತಾಯಿ ತನ್ನ ಮುಂದೆನೇ ಇರ್ತಕ್ಕಂಥ ಕಾರಣದಿಂದ ಇಲ್ಲಿ ಝಾನ್ಸಿಗೆ ಮನಸ್ಸಿಗೆ ಏನೋ ಭಾಸವಾಗ್ತದೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ಝಾನ್ಸಿ ಕಾರಲ್ಲಿ ಕುತ್ಕೊಂಡು ಡ್ರೈವ್ ಮಾಡೋಕ್ಕೆ ಶುರು ಮಾಡ್ಕೋತಾಳೆ. ಹಿಂಬದಿಯಲ್ಲೇ ಆಕೆಯ ತಾಯಿ ಕುತ್ಕೊಂಡಿದ್ದಾರೆ, ಆದರೆ ಝಾನ್ಸಿ ಅದನ್ನು ಗಮನಿಸಲ್ಲ. ಆ ಕಡೆ ಝಾನ್ಸಿ ಅಮ್ಮ ಯಾರು ಹೆತ್ತ ಮಗಳು ಏನೋ, ಇವತ್ತು ನೀನು ನನ್ನನ್ನು ಕಾಪಾಡಿದ್ಯಾ ಮಗಳ, ನೀನು ಚೆನ್ನಾಗಿರು ಅಂತ ಹೇಳಿ ತನ್ನ ಮಗಳಿಗೆ ಹಾರೈಸ್ತಾರೆ. ಈ ಕಡೆ ಝಾನ್ಸಿ ನೋಡಿದ್ರೂ ಕೂಡ ಆಕೆ ತಾಯಿ ಕಂಡು ಹಿಡಿಯೋದಲ್ಲ, ಯಾಕಂದರೆ ಝಾನ್ಸಿ ತನ್ನ ಮಗಳು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ತುಳಸಿ ಅವರು ತನ್ನ ಮಗಳು ಫೋಟೋನೇ ನಿನ್ನ ಮಗಳು ಅಂತ ತೋರಿಸ್ಬಿಟ್ಟಿದ್ದಾರೆ, ಆದರೆ ಝಾನ್ಸಿ ಗೊತ್ತು ತನ್ನ ತಾಯಿ ಯಾರು ಅಂತ. ಮುಖ ನೋಡಿದರೆ ಖಂಡಿತ ಗೊತ್ತಾಗ್ಬಿಡ್ತಿತ್ತು, ಬಟ್ ಇಲ್ಲಿ ಮುಖ ನೋಡದೇ ಇರೋದ್ರಿಂದಾಗಿ ಇಲ್ಲಿ ಝಾನ್ಸಿಗೆ ಏನೋ ಒಂದು ರೀತಿ ಅನ್ನಿಸ್ತದೆ ಹೊರತು ತನ್ನ ತಾಯಿ ನನ್ನ ಜೊತೆಯಲ್ಲಿದ್ದಾರೆ ಅನ್ನೋದು ಆಕೆಗೆ ಗೊತ್ತಾಗ್ತದೆ. ಇದರ ನಡುವೆ ತುಳಸಿ ಅವರನ್ನು ಅವರ ಕಡೆಯವರು ಭೇಟಿ ಮಾಡ್ತಾರೆ. ಸಿಕ್ಕತ್ರ ನಮ್ಮ ಅತ್ತಿಗೆ ಅಂತ ಕೇಳ್ತಿದ್ದಾರೆ ತುಳಸಿಯವರು. ಇನ್ನೇನು ಕಣ್ಮುಂದೆ ಕಾಣಿಸ್ಕೊಂಡ್ರು, ಬಟ್ ಹಾಗೆ ಕಣ್ಮರೆ ಆಗ್ಬಿಟ್ರು ಮೇಡಮ್ ಅಂತ ಹೇಳಿದಾಗ, ಇದಕ್ಕೆ ನಿಮ್ಮನ್ನು ಕಳಿಸಿರೋದು ನಾನು, ನೀವು ಮಾಡ್ಕೊಂಡಿರೋ ಎಡ್ವರ್ಟ್ಗೆ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮಿಂದ ತಪ್ಪಿಸ್ಕೋಬಾರ್ದು, ನಾವು ಹುಡುಕ್ಲೇಬೇಕು ಅಂತ ಹೇಳ್ತಿದ್ದಾರೆ ತುಳಸಿ. ನಿಮ್ಮ ಕಡೆಯವ್ರಿಗೆಲ್ಲ ಹೇಳಿ ಅಂದಾಗ ನಮ್ಮ ಕಡೆಯವ್ರಿಗೆಲ್ರಿಗೂ ಕೂಡ ಹೇಳಿದ್ದೀವಿ, ನೀವೇನು ಯೋಚನೆ ಮಾಡಿಬಿಡಿ, ಖಂಡಿತ ಆಕೆಯನ್ನು ನಾವು ಹಿಡಿತೀವಿ. ಸಾಫ್ಟ್ ಆಗಿದ್ಲು ಅಂತ ಹಾಗೆ ಬಿಟ್ಬಿಟ್ಟೆ, ತಪ್ಪಿಸ್ಕೊಂಡ್ಬಿಟ್ರು, ಸಾರಿ ಮೇಡಮ್ ಅಂತ ಕೇಳ್ತಾರೆ. ಜೊತೆಗೆ ಸ್ವಲ್ಪ ದುಡ್ಡು ಕೊಡಿ ಮೇಡಮ್, ಹುಡುಗರಿಗೆಲ್ಲ ಕೊಡಬೇಕಾಗತ್ತೆ ಅಂದಾಗ, ಸರಿ ಆಯಿತು ನಾನು ಮನೆಗೆ ಹೋಗ್ತೀನಿ, ಮನೆ ಹತ್ರ ಬಂದುಬಿಡಿ, ದುಡ್ಡನ್ನು ಕೊಟ್ಬಿಡ್ತೀನಿ ಅಂತ ಹೇಳಿ ತುಳಸಿಯವರು ಹೇಳ್ತಾರೆ. ಇತ್ತ ಕಡೆ ಝಾನ್ಸಿ ತನ್ನ ತಾಯಿಯನ್ನೇ ಕರ್ಕೊಂಡೇ ಮನೆಗೆ ಬರ್ತಿದ್ದಾಳೆ. ಮನೆಗೆ ಬಂದೇ ಬಿಡ್ತಾಳೆ ಝಾನ್ಸಿ. ತದನಂತರ ಒಂದು ಮನೆ ತನ್ನ ಮಾವಂದು ತನ್ನ ಮಗಳದು ಅನ್ನೋದು ಅಲ್ಲಿ ಝಾನ್ಸಿ ತಾಯಿಗೆ ಗೊತ್ತಾಗೋದಿಲ್ಲ. ಇಲ್ಲಿಂದ ನಾನು ಎಲ್ಲಿಗೆ ಹೋಗಲಿ, ಆಶ್ರಮಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಝಾನ್ಸಿ ಅಮ್ಮ ಯೋಚನೆ ಮಾಡ್ತಿದ್ದಾರೆ. ಅತ್ತ ಕಡೆ ತುಳಸಿಯವ್ರಿಗೂ ಕೂಡ ಅನ್ನಿಸ್ತದೆ, ಈಕೆ ಇಲ್ಲೇ ಸುತ್ತುವರಿತಿದ್ದಾಳೆ ಅಂದರೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ನನ್ನ ಅದಕ್ಕೆ ಇಲ್ಲೇ ಸಿಟಿ ಸರೌಂಡಿಂಗಲ್ಲೇ ಇದ್ದಾಳೆ, ಹೇಗಾದರೂ ಮಾಡಿ ಲಾಕ್ ಮಾಡಬೇಕು ಅನ್ಕೋತಿದ್ದಾರೆ. ಈ ಕಡೆ ಹಬ್ಬದ ದಿನ ಅವರೆಕಾಳು ಉಪ್ಪಿಟ್ಟು, ಅವರೆಕಾಯಿ ಊಟ ಎಲ್ಲವನ್ನ ಕೂಡ ತುಂಬ ಅಚ್ಚುಕಟ್ಟಾಗಿ ರಾಘು ಮನೆಯಲ್ಲಿ ಮಾಡಿದ್ದಾರೆ. ರಾಘುಗೆ ಅವರೆಕಾಯಿ ಅಂದರೆ ತುಂಬಾ ಇಷ್ಟ, ಹಾಗಾಗಿ ತುಂಬಾ ಜಬರ್ದಸ್ತಾಗಿ ಜೊಡಾಯಿಸ್ತಿದ್ದಾರೆ. ಇದರ ನಡುವೆ ಇಲ್ಲಿ ಮನೆಗೆ ಸ್ವಲ್ಪ ಕಷ್ಟ ಇದೆ. ಸೆಟು ಅವ್ರು ಬಂದಿದ್ದರು ಫೈನಾನ್ಷಿಯರ್ ಅನ್ನೋ ವಿಷಯವನ್ನು ಹೇಳಲಿಕ್ಕೆ ಅಂತ ಹೇಳಿ ಗಣಪತಿ ಅವರು ಮತ್ತು ಹೆಂಡತಿಯವರು ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಮಂಜುಳವರು ತಡೆದು ಬಿಡ್ತಾರೆ. ಈ ಕಡೆ ಏನಾದರೂ ಸಮಸ್ಯೆ ಇತ್ತಾ ಹಾಗೆ ಹೀಗೆ ಅಂತ ರಾಘು ಕೇಳೋದಕ್ಕೆ, ಆ ರೀತಿ ಏನೂ ಇಲ್ಲ ಸಮಸ್ಯೆ ರಾಘು ಅಂತಲೇ ಮಂಜುಳಮ್ಮವರು ಹೇಳ್ತಾರೆ. ಈ ಕಡೆ ಮಂಜುಳಮ್ಮವರ ವರ್ತನೆಯನ್ನು ನೋಡಿದೆ ಗಣಪತಿಯವರು ಕೂಡ ತಮ್ಮ ಮಾತನ್ನು ಬದಲಾಯಿಸಿಬಿಡ್ತಾರೆ. ತದನಂತರ ನೋಡು ರಾಘು, ನೀನು ಯಾಕೆ ಅಲ್ಲಿ ಅದೇ ಆಫೀಸಲ್ಲಿ ಬೇರೆ ಕೆಲಸಕ್ಕೆ ಹೋಗ್ಬೋದಲ್ವಾ, ನಿನ್ನ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಕ್ವಾಲಿಫಿಕೇಷನ್ಗೆ ತಕ್ಕನಾಗೆ ನೀನು ಯಾಕೆ ಆ ಡ್ರೈವರ್ ಆಗಿದೆಯಾ ಅಂತ ಮನೆಯವರು ಕೇಳಿದಾಗ, ನಾನು ಝಾನ್ಸಿ ಮೇಡಮ್ ಜೊತೆ ಇರಬೇಕು
ಅಂತಲೇ ಆಫೀಸಿಗೆ ಸೇರ್ಕೊಂಡಿರೋದು. ಯಾಕೆ ನಾನು ಡ್ರೈವರ್ ಆಗಿರೋದ್ರಿಂದ ಅವ್ರ ಜೊತೆ ನಾನು ಎಷ್ಟೊತ್ತಾದರೂ ಇರ್ಬೋದು. ಅದೇನಾದರೂ ನನ್ನ ಕ್ವಾಲಿಫಿಕೇಷನ್ ತಕ್ಕಾಗಿ ಕೆಲಸ ಮಾಡಿದ್ರೆ ಟೈಮ್ ಮುಗಿಯುತ್ತೆ, ಬರಬೇಕಾಗತ್ತೆ. ಅದೇ ಕಾರಣಕ್ಕೋಸ್ಕರನೇ ನಾನು ಅಲ್ಲಿಗೆ ಜಾಯ್ನ್ ಆಗಿರೋದು. ಇನ್ನು ಸ್ವಲ್ಪ ದಿನ ಅಷ್ಟೇ, ಇಲ್ಲ ಕೂಡ ಸರಿ ಹೋಗುತ್ತೆ. ಮನೆ ಸಮಸ್ಯೆನ ಕೂಡ ಖಂಡಿತವಾಗ್ಲೂ ನಾನು ಸರಿಪಡಿಸ್ತೀನಿ ಅಂತ ರಾಘು ಹೇಳ್ತಾರೆ. ನಂತರ ರಾಘು ಬಂದು ಮಂಜುಳಮ್ಮ ಅವ್ರ ಹತ್ರ ಏನಾದರೂ ಸಮಸ್ಯೆ ಇದೆಯಾ ಅಂದಾಗ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈ ಕಡೆ ರಾಘು ಹೋಗ್ತಿದ್ದಾಗೆ ಗಣಪತಿ ಅವರು ಯಾಕೆ ಫೈನಾನ್ಷಿಯಲ್ ಸೀಟು ಬಂದಿದ್ದ ವಿಷಯವನ್ನು ಹೇಳಬೇಕತ್ತಲ್ವ. ಮಂಜುಳಾ ಯಾಕೆ ಹೇಳಲಿಲ್ಲ ಅಂದಾಗ ಪಾಪ ಈಗಲೇ ತುಂಬ ಒತ್ತಡದಲ್ಲಿದ್ದಾನೆ. ಅದರಲ್ಲೂ ಇವತ್ತು ಯುಗಾದಿ ಹಬ್ಬ, ಇವತ್ತು ಸಂಕ್ರಾಂತಿ ಹಬ್ಬ ಇದೆ. ಹಬ್ಬದಲ್ಲಿ ಸುಮ್ಮನೆ ಯಾಕೆ ತೊಂದರೆ ಕೊಡೋದು ಅನ್ನೋ ಕಾರಣಕ್ಕೆ ಹೇಳಲಿಲ್ಲ ಅಂತ ಹೇಳಿದಾಗ ಒಳ್ಳೆಯದೇ ಆಯಿತು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದರೂ ಕೂಡ ರಾಘುಗೆ ಅನಿಸುತ್ತೆ ಏನೋ ಮುಚ್ಚಿಟ್ಟಿದ್ರು ನಮ್ಮ ಮನೆಯವರು ಅಂತ. ಅದೇ ಕಾರಣಕ್ಕೆ ಮಂಜುಳಾ ಅವ್ರನ್ನ ಹೋಗಿದೆ, ಏನಾದರೂ ಸಮಸ್ಯೆ ಇದೆಯಾ ಚಿಕ್ಕಮ್ಮ, ಏನಾದರೂ ಇದ್ದರೆ ಹೇಳಿ ಅಂದಾಗ ಅದು ಆ ರೀತಿ ಏನೂ ಇಲ್ಲ ಸಮಸ್ಯೆ, ಸುಮ್ಮನೆ ಮಾತಾಡಿದ್ವಿ ಅಷ್ಟೇ. ಆದರೆ ಸ್ವಲ್ಪ ದುಡ್ಡೇನಾದರೂ ಹೊಂದಿಸ್ಕೊಡೋಕ್ಕಾಗತ್ತಾ ರಾಘು ಅಂದಾಗ ಅಯ್ಯೋ ಅದಕ್ಕೇನಂತ, ಖಂಡಿತವಾಗ್ಲೂ ಇವತ್ತು ದುಡ್ಡನ್ನು ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳಿ ರಾಘು ಹೇಳಿ ಮನೆಯಿಂದ ಹೊರಡ್ತಾರೆ. ಅತ್ತ ಕಡೆ ಝಾನ್ಸಿ ಒಳಗಡೆ ಹೋಗ್ತಾಳೆ. ಈ ಕಡೆ ಅವರ ಅಮ್ಮ ಕಾರಿಂದ ಹಿಡಿದು ಕೆಳಗಡೆ ಇಳಿತಿದ್ದಾಗೇ ತುಳಸಿ ಕಡೆಯವ್ರನ್ನ ನೋಡಿದ್ರೆ ಹೆದರ್ಕೊಂಡು ಬಿಡ್ತಾರೆ. ಏನಪ್ಪ ಇವ್ರು ಇಲ್ಲಿದ್ದಾರೆ ಅಂದರೆ, ಹಾಗಿದ್ರೆ ನಾನು ಈ ಕಾರಲ್ಲಿ ಬಂದಿದ್ದ ವಿಷಯ ಗೊತ್ತಾಗೋಯ್ತಾ ಏನು ಅಂತ. ಅಷ್ಟರಲ್ಲಿ ಆಕೆ ಫೋನಲ್ಲಿ ನಾನು ಒಂದು ಫೋಟೋ ಕಳಿಸ್ತೀನಿ, ಎಷ್ಟು ದುಡ್ಡಾದರೂ ಪರವಾಗಿಲ್ಲ, ಎಲ್ಲೇ ಇದ್ದರೂ ಹುಡುಕಿ ಅಂತ ಹೇಳೋದನ್ನು ಕೇಳಿಸ್ಕೊಂಡ್ಬಿಡ್ತಾರೆ. ಹಾಗಿದ್ರೆ ಇವರು ನಾನು ಇಲ್ಲೇ ಇದ್ದೀನಿ ಅನ್ನೋ ವಿಷಯ ಗೊತ್ತಿಲ್ಲ, ನನ್ನನ್ನೇ ಹುಡುಕ್ತಿದ್ದಾರೆ. ಇಲ್ಲ, ಈಕೆಯಿಂದ ನಾನು ಇವತ್ತು ಸೇಫ್ ಆದೆ, ಈಕೆಯನ್ನೇ ಹೋಗಿ ನನ್ನ ಕಾಪಾಡು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಕೆ ನನ್ನನ್ನು ಕಾಪಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಝಾನ್ಸಿ ಮನೆ ಒಳಗಡೆನೆ ಪ್ರವೇಶ ಮಾಡ್ತಿದ್ದಾರೆ ಝಾನ್ಸಿಯ ತಾಯಿ. ಇತ್ತ ಕಡೆ ಝಾನ್ಸಿ ಹೋಗಿದ್ದೆ ಸಂಪತ್ ಕುಮಾರ್ ಹತ್ರ. ತಾತ, ನಾನು ಕೆಲವೊಂದು ಅನುಮಾನ ಪ್ರಶ್ನೆಗಳಿದ್ದಾವೆ, ಉತ್ತರಿಸ್ತೀಯಾ? ನಿಜಕ್ಕೂ ನಾನು ಮೊದಲು ಹೇಗಿದ್ದೆ, ರೆಬೆಲ್ ಆಗಿದ್ದೆ, ಗಂಡಸ್ರ ಕಂಡ್ರೆ ಆಗ್ತಿರ್ಲಿಲ್ಲ. ಆದರೆ ಇವಾಗ ನೋಡಿದ್ರೆ ನನಗೆ ಸಾಫ್ಟ್ ಆಗಿದ್ದೀನಿ ಅನ್ನಿಸ್ತದೆ, ಮನುಷ್ಯತ್ವದಿಂದ ಬಿಹೇವ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತದೆ. ಖಂಡಿತ ಇದು ನಾನು ಅನಿಸುತ್ತೆ. ಡ್ರೆಸ್ ಕೂಡ ನೋಡಿದರೆ ಚೇಂಜ್ ಆಗಿಲ್ಲ, ಬಟ್ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ನನಗೆ ಗೊತ್ತಿಲ್ಲದಾಗ ಆಗಿದೆ. ಅದೇ ಕಾರಣಕ್ಕೆ ನನ್ನ ಸ್ನೇಹಿತೆಯ ತಂದೆ ಡಾಕ್ಟರ್ ಆಗಿದ್ದರು, ಅವರು ಬಳಿ ಹೋಗಿದ್ದೆ. ಅಲ್ಲೂ ಕೂಡ ನನಗೆ ಉತ್ತರ ಸರಿಯಾಗಿ ಸಿಕ್ಕಿದ್ದಲ್ಲ, ಮತ್ತಷ್ಟು ಜಟಿಲವಾಗೋಯಿತು. ಹಾಗಾಗಿ ನಿಮಗೆ ಗೊತ್ತಿರ್ಬೋದು ಅಂತ ಕೇಳೋಕ್ಕೆ ಅಂತ ಬಂದಿದ್ದೀನಿ, ಹೇಳಿ ತಾತ ಅಂದಾಗ ಈ ಕಡೆ ತಾತ ಮನಸ್ಸಲ್ಲಿ ನಿಜವಾಗ್ಲೂ ನಿನಗೆ ನನ್ನ ಸತ್ಯ ಹೇಳಬೇಕು, ಬಟ್ ನಾನು ಏನು ಮಾಡಲಿ, ಹೇಳೋಕ್ಕಾಗದಿರೋ ಪರಿಸ್ಥಿತಿಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾರೆ. ನಂತರ ಇತ್ತ ಕಡೆ ತುಳಸಿಯವರು ತನ್ನ ಕಡೆಯವ್ರಿಗೆ ದುಡ್ಡು ಕೊಟ್ಟು ತನ್ನ ಅತ್ತಿಗೆನ ಹುಡ್ಕೋದಕ್ಕೆ ಹೇಳ್ತಿದ್ರೆ ಅತ್ತಿಗೆ ಝಾನ್ಸಿ ಮನೆಯನ್ನೇ ಪ್ರವೇಶ ಮಾಡ್ತಿದ್ದಾರೆ. ಕೊನೆಗೂ ಕೂಡ ಬಲಗಾಲಿಟ್ಟು ಆ ಒಂದು ಮನೆಯನ್ನು ಪ್ರವೇಶ ಮಾಡ್ತಾರೆ. ನಂತರ ಝಾನ್ಸಿ ರೂಮ್ ಒಳಗಡೆನೆ ಹೋಗ್ತಾರೆ. ಅಲ್ಲಿ ಝಾನ್ಸಿ ತನ್ನ ತಾಯಿ ಫೋಟೋವನ್ನು ಅದೇ ರೂಮಲ್ಲಿ ಇಟ್ಕೊಂಡಿದ್ದಾಳೆ. ಈ ಕಡೆ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿರ್ತಾಳೆ. ಅದೇ ರೂಮಿಗೆ ಎಂಟ್ರಿ ಕೊಟ್ಟಂತ ಅವರನ್ನು ನೋಡಿದೆ ಝಾನ್ಸ್ಗೆ ಶಾಕ್ ಆಗ್ತದೆ. ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ಝಾನ್ಸಿಯನ್ನು ನೋಡೇ ಬಿಟ್ರ ಝಾನ್ಸಿಯ ತಾಯಿ, ಅಥವಾ ತನ್ನ ಫೋಟೋವನ್ನು ನೋಡಿದೆ ಇದು ತುಳಸಿ ಮನೆ ಅಂತ ಅಂದ್ಕೊಂಡು ತುಳಸಿ ಮಗಳು ಅಂದ್ಕೊಂಡಿದ್ದ. ಅಲ್ಲಿಂದ ಹೊರಟು ಮನೆಯನ್ನು ಬಿಟ್ಟು ಹೋಗ್ತಾರ. ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.